ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಟ್ಯಾಬ್ಲೆಟ್ಸ್ ನಿಖಿತ. ಜನರಲ್ ಕಲೆಕ್ಟಿವ್ ಟ್ಯಾಬ್ಲೆಟ್ಸ್ ರೀಡಿಂಗ್. ನಿಮಗೆ ಏನು ರಿಸಲ್ಟ್ ಇರ್ತದೆ ಅಷ್ಟೇ ತೊಗೊಂಡ್ರೆ. ವಾಲ್ಯೂಮ್ ಭಾಳ ಕಮ್ಮಿ ಐತಿ, ಜೋರು ಮುಟ್ಟು ಮಾಡ್ಕೊಂಡು ಕೇಳ್ಕೊಡ್ರಿ. ಸೊ ಇವತ್ತಿನ ದಿನ ನಿಮ್ದು ಹೆಂಗೈತೆ ನೋಡೋಣ. ನಿಮ್ಮದು ಮತ್ತು ನಿಮ್ಮ ಪರ್ಸನಲ್ ಎನರ್ಜಿ ಏನದ ನೋಡೋಣ. ಗಿಲ್ಟ್ ಇವತ್ತಿನ ದಿನ ನಿಮ್ಗೆ ಒಂದು ಪಶ್ಚಾತ್ತಾಪ ಆಗೋ ಚಾನ್ಸಸ್ ಇದೆ ನೋಡಿರಿ. ಓಕೆ, ಅದ್ರ ಬಗ್ಗೆ ಭಾಳ ವಿಚಾರ ಮಾಡ್ತೀನಿ. ನಾನು ಯಾಕೆ ಹಿಂಗೆ ಮಾಡಿದೆ, ಹಿಂಗೆ ಮಾಡಬಾರ್ದಾಗಿತ್ತು. ಇವತ್ತಿನ ಯಾರೋ ತಲೆ ತಿನ್ನೋರು ಬರ್ಬೋದು, ಅದು ನಿಮ್ಮೊಳಗೆ ನೀವೇ ಭಾಳ ವಿಚಾರ ಮಾಡ್ತೀರಿ ಇವತ್ತು. ಸೊ ಅದರಿಂದ ಹೊರಗೆ ಬರೋಕ್ಕೂ ಟ್ರೈ ಮಾಡ್ತೀರಿ. ಆ ವಿಷಯ ಬಗ್ಗೆ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೂ ವಿಚಾರ ಮಾಡ್ತೀರಿ. ಗಿಲ್ಟ್ ಯಾಕೆ ಮಾಡ್ತೇವೆ, ಯಾಕಿನ ಬಗ್ಗೆ ವಿಚಾರ ಮಾಡ್ತಿದ್ದೀರಿ, ತಪ್ಪಾದ್ರೆ ತಪ್ಪು ಅಂದ್ಕೊಂಡ್ಬಿಡ್ರಿ. ಅಷ್ಟೊಂದು ವಿಚಾರ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ. ಮೋಸ್ಟ್ಲಿ ನೀವು ಇವತ್ತು ಭಾಳ ಸಿಟ್ ಮಾಡೋ ಚಾನ್ಸಸ್ ಅದಾವೆ. ಸ್ವಲ್ಪ ನಿಮ್ಮ ಕಂಟ್ರೋಲ್ನಾಗ ತಪ್ತೀರಿ, ಸ್ವಲ್ಪ ಹೆದರಿಕೆನೂ ಆಗ್ತೈತಿ. ಸ್ವಲ್ಪ ಶಾಂತಿ ಇರಿ ಇವತ್ತೊಂದಿನ. ಭಾಳ ಬೇಜಾರಾಗಿದೆ, ಯಾಕಂದರೆ ಇಷ್ಟೆಲ್ಲ ನಡೀತಿತ್ತಲ್ಲ ತಲೆ ಒಳಗೆ. ಸೊ ನಿಮ್ಮ ಬೇಜಾರುಗಳ, ನಿಮ್ಮ ದುಃಖನ ಸಿಟ್ಟೊಳಗೆ ಇನ್ನೊಬ್ಬರ ಮೇಲೆ ಹಾಕಬೇಡ್ರಿ. ಸ್ವಲ್ಪ ಶಾಂತಿ ಇರಿ. ಇರಲ್ಲ ಅಂತ ಬಂದೈತೆ. ಸೊ ಶಾಂತಿ ಇರ್ರಿ ಅಂತ ನಾ ಹೇಳ್ತದೆ. ಓಕೆ, ಯಾರಿಲ್ಲ ನಮ್ಮ ಜೀವನದಾಗ ಅನ್ನಿಸೋದಂಥದ್ದೊಂದು ನಿಮ್ಗೆ ಪರಿಸ್ಥಿತಿ ಬರ್ತೈತೆ ನೋಡ್ರಿ. ಅಂತ ನಿಮ್ಮನ್ನು ನೀವು ಒಬ್ಬರೇ ಇರ್ಬೇಕಂತ ಇಷ್ಟಪಡ್ತೀರಿ. ಇವತ್ತು ನಮ್ಮ ಪಡಿ ನಮ್ಮ ಬಿಟ್ಬಿಡ್ರಿ. ಭಾಳ ಸಿಟ್ಟು ಬರ್ತೈತಿ ಇವತ್ತು. ಸ್ವಲ್ಪ ನಿಜವಾಗ್ಲೂ ಶಾಂತಿ ರೀ. ಆನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ಜೀವನದಾಗ ಏನು ಎಳೆತಗಳಾಗ್ತಾವಲ್ಲ ಅದನ್ನೆಲ್ಲ ಒಪ್ಕೊಳೋದು ಕಲೀರಿ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮೊಳಗೆ ಏನು ಚೇಂಜಸ್ ಆಗ್ತದಲ್ಲ, ನಿಮ್ಮ ಮನಸ್ಸೊಳಗೆ, ಮೈಂಡ್ ಒಳಗೆ, ಥಾಟ್ಸ್ ಒಳಗೆ, ಅದನ್ನು ಒಪ್ಕೊಳೋದು ಕಲೀರಿ. ಒಪ್ಕೊಂಡು ಹೌದು ಶಾಂತ ಆಗೋದು ಕಲೀರಿ. ಸಿಟ್ಟು ಮಾಡಿ ಇನ್ನೊಬ್ಬರ ಮೇಲೆ ಮಾಡಿದ್ರೆ ಉಪಯೋಗ ಇಲ್ಲ. ಮೇಷ, ಸಿಂಹ ಮತ್ತು ಧನುಷ್ ರಾಶಿ ಸೇಮ್ ಎರಡು. ಓಕೆ, ನಿಮ್ಮ ವ್ಯಕ್ತಿದು ಹೆಂಗೈತೆ ನೋಡೋಣ. ನಿಮ್ಮ ವ್ಯಕ್ತಿ ಮೆಡಿಟೇಷನ್ ಮಾಡ್ತಿದ್ದಾರೆ, ತಮ್ಮನ್ನು ತಾವು ಬ್ಯಾಲೆನ್ಸ್ ಮಾಡ್ಕೋಬೇಕಂತ ನೋಡಿದಾರೆ. ಭಾಳ ರೆಸ್ಪಾನ್ಸಿಬಿಲಿಟೀಸ್ ಅದಾವು, ಕಷ್ಟ ಐತಿ ಜೀವನದೊಳಗೆ. ಹಿಂದಿನ ಏನೋ ನೆನಪು ಮಾಡ್ಕೊಂಡ್ರೆ ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಸ್ವಲ್ಪ ಹೀಲಿಂಗ್ ಎನರ್ಜಿ ಒಳಗೆ ಅದಾರ. ನೀವು ಅಂದರೆ ಒಂದು ಖುಷಿ ಬೇಕು ಜೀವನಕ್ಕೆ ಅಂತಂದು ಇವತ್ತು ಸ್ವಲ್ಪ ಮೆಡಿಟೇಷನ್ ಮಾಡಿ ಶಾಂತ ಅದಾರ. ನೀವು ಹೆಂಗೆ ಅಗ್ರೆಸ್ ಹಾಕೋಲ್ಲ ರೂಲ್ ನಿಮ್ಮ ಉಲ್ಟಾಗಾರ. ನೀವು ಎಷ್ಟು ಇವತ್ತು ಸಿಟ್ಟು ಮಾಡಿ ನಿಮ್ಗೆ ಅಷ್ಟು ಶಾಂತ ಆಗಕ್ಕೆ ಟ್ರೈ ಮಾಡ್ತಾರೆ. ನೀವು ಅವ್ರ ಮುಂದೆ ಹೋಗಿ ಏನಾರ ಕೂಗ್ರಿ, ಏನಾರು ಮಾಡಿರಿ, ಓಕೆ ಆತಲ್ಲ ಹೋಗ್ಬಿಡಿ. ಹಂಗೆ ಶಾಂತ ಇರೋದು. ಅವ್ರ ಜೀವನದಾಗ ಇವತ್ತೇನಾದರೂ ಒಂದು ಬ್ಯಾಡ್ ನ್ಯೂಸ್ ಕೇಳುವಂಥ ಚಾನ್ಸಸ್ ಬರ್ಬೋದು. ಅವ್ರಿಗೆ ಏನು ಬ್ಯಾಡ್ ನ್ಯೂಸ್, ಅವ್ರಿಗೆ ಏನು ನಮ್ಗೆ ಇದಾಗಿಲ್ಲ, ನಮ್ಗೆ ಫೇಲ್ ಆಗ್ಯಾನಂದ್ರೆ ಅದು ಬ್ಯಾಡ್ ನ್ಯೂಸ್. ಓಕೆ, ಕೆಲವೊಬ್ರಿಗೆ ಬ್ಯಾಡ್ ನ್ಯೂಸ್, ಕೆಲವೊಬ್ರಿಗೆ ಏನಂತೀರಿ, ನಿಮ್ಮ ಎಂಗೇಜ್ಮೆಂಟ್ಸ್, ನಿಮ್ಮ ಏನಾರು ಒಂದು ಅಪಾಯಿಂಟ್ಮೆಂಟ್ಸ್ ಏನಿರ್ತಾವಲ್ಲ, ಯಾರಿಗೂ ವೆಯ್ಟ್ ಮಾಡ್ತಿರ್ತೀರಿ, ಏನೋ ಒಂದು ವೆಯ್ಟ್ ಮಾಡ್ತಿರ್ತಿಲ್ಲ, ಅವು ಬರಲ್ಲ. ಆ ರೀತಿಯೂ ಬ್ಯಾಡ್ ನ್ಯೂಸ್. ಎಲ್ಲೋ ಹೋಗ್ಬೇಕಂದಿರ್ತೀರಿ, ವೆಯ್ಟ್ ಮಾಡಿ ಹೋಗ್ಬೇಕು, ನಾನು ಇವತ್ತು ನನ್ನ ಇಂಟರ್ವ್ಯೂ ಐತಿ, ಎಕ್ಸಾಂಪಲ್ ಇದೆ, ಅಲ್ಲಿ ಹೋಗ್ಬೇಕು, ನಾನು ಏನಾಗ್ತದೆ ಇವತ್ತಿಲ್ಲ, ಅದಾಗಲ್ಲ. ಆ ರೀತಿಯೂ ಅದು ಬ್ಯಾಡ್ ನ್ಯೂಸ್ ಅಲ್ಲ.
ಬಟ್ ಅದನ್ನು ಹೆಂಗೆ ನೀವು ನಿಮಗೆ ಗೊತ್ತದನ್ನ ಹೆಂಗೆ ತೊಗೋಬೇಕಂತಂದು ಅಷ್ಟೇನು ಭಾಳ ಹಿಂಗೆ ಎಕ್ಸೈಟ್ಮೆಂಟ್ ಆಗಿ ಹಾಗೆಲ್ಲ ಮಾಡಲ್ಲ. ಇವತ್ತು ನಿಮ್ಮ ವ್ಯಕ್ತಿ ಮಾಡೋದಿಲ್ಲ, ಶಾಂತಿ ಇರ್ತಾರೆ ಹಂಗೆ. ಟ್ರಾವೆಲಿಂಗ್ ಎಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಆಗಲ್ಲ, ಕ್ಯಾನ್ಸಲ್ ಆಗ್ತದೆ. ಅವ್ರಿಗೆ ಜೀವನದೊಳಗೆ ಕೆಲವೊಂದು ಚೇಂಜಸ್ ಬಂದರೆ ಭಾಳ ಹಿಂಗೆ ಏನಂತೀವಿ ಹ್ಯಾಂಡಲ್ ಮಾಡೋದು ಕಲ್ತಾರೆ ಅವ್ರಿಗೆ, ಅಷ್ಟೇ ಹೇಳ್ಬೋದು. ತಮಗೆಲ್ಲ ಇಷ್ಟ ಇಲ್ಲ, ತಮಗೆಲ್ಲ ಸಿಟ್ಟು ಬರ್ತೈತೆ ಎಲ್ಲ ಬಿಟ್ಟು ಶಾಂತಿ ಇರೋದು ಇಂಪಾರ್ಟೆಂಟ್ಲಿ. ಮೆಂಟಲ್ ಪೀಸ್ ಭಾಳ ವಿಚಾರ ಮಾಡ್ತಾರೆ ಇವತ್ತಿನ ದಿವಸ. ಅವ್ರದ್ದು ಹಳೆಯ ಜೀವನ ಒಳಗೆ ಏನಾದರೂ ಕೆಲವೊಂದು ಕಹಿ ಘಟನೆಗಳು ನಡೆಯುತ್ತಲ್ಲ, ನಾವು ಪಾಸ್ಟ್ ಲೈಫ್ ಅಂತಲ್ಲ, ಹಿಂದೆ ಕಳೆದು ಹೋದ ವರ್ಷಗಳಲ್ಲಿ ಏನೋ ಅಂದ್ಕೊಂಡಿರ್ತಾರೆ, ಅದು ನನಸಾಗಿರಲ್ಲ, ಇನ್ನೂ ಆಗಿರ್ತೈತಿ. ಅದು ಹೀಲಿಂಗು ಮಾಡ್ಕೊತಾರೆ ಕೆಲವರು. ಕರ್ಕ, ವೃಶ್ಚಿಕ, ಮೀನ, ಮೇಷ, ಸಿಂಹ, ಧನುರಾಶಿ. ಸೊ ನಿಮ್ಮ ವ್ಯಕ್ತಿ ಜೀವನದಾಗ ಏನೋ ಒಂದು ಏನೋ ಅಂದ್ರೆ ಬೇಜಾರಾಗಿ ಎಲ್ಲ ಬ್ರೋಕನ್ ಆಗೈತೆ, ಏನಾದರೂ ಅವ್ರ ಜೀವನಕ್ಕೆ ಏನೋ ಒಳ್ಳೇದಾಗೋದಂಥದ್ದು ಪ್ರೇ ಮಾಡಿದ್ದ, ಅವರು ಇಷ್ಟು ದಿನ ಏನೋ ಕೇಳ್ಕೊತಿದ್ರಲ್ಲ ಅಂಥದ್ದು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರೋಂಥ ಚಾನ್ಸಸ್ ಇದೆ ಅವರಿಗೆ. ಅನ್ಎಕ್ಸ್ಪೆಕ್ಟೆಡ್ ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಸೊ ಬ್ಯಾಡ್ ನ್ಯೂಸಸ್ ಬರೋ ಚಾನ್ಸಸ್ ಇದೆ. ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದರೂ ಬರ್ಬೋದು, ಅದನ್ನು ಅವರು ಬ್ಯಾಲೆನ್ಸ್ ಮಾಡ್ಕೊತಾರೆ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ಕಾಲ್ ಮಾಡಬೇಡ್ರಿ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ನೀವು ಶಾಂತಿ ಇರ್ರಿ. ನಿಮ್ಮ ವ್ಯಕ್ತಿ ಆಲ್ರೆಡಿ ಶಾಂತ ಅದಾರ. ನೀವು ಅವ್ರ ಮುಂದೆ ಹೋಗಿ ಏನಾದರೂ ಮಾತಾಡಿದ್ರಿ, ನಿಮ್ದೆಲ್ಲ ಅಗ್ರೆಷನ್ ಹಾಕಿದ್ರೆ ನಿಮ್ಗೆ ಹೀಲಪ್ ಮಾಡ್ತಾರೆ ಅವರು. ಓಕೆ, ನಿಮ್ದು ಏನು ಇವತ್ತು ಅಗ್ರೆಷನ್ ಎಲ್ಲ ಐತಿ, ನಿಮ್ದು ಏನೋ ಒಂದು ಸಿಟ್ಟು ಐತಿ, ಏನಾಯ್ತಲ್ಲ ನಿಮ್ಮ ತಲೆ ಒಳಗೆ ಏನೋ ನಡೀತಿದವಲ್ಲ, ನಿಮ್ಮ ವ್ಯಕ್ತಿ ಜೊತೆ ಏನಾದರೂ ಹೋಗಿ ನೀವೊಂದು ಸಮಾಧಾನ ನೀವೆಲ್ಲ ಮುಂದೆ ಕೂಗಾಡಿ ಏನು ಮಾಡಿದ್ರು, ದೇ ವಿಲ್ ಕಾಮ್ ಡೌನ್. ಅಂದರೆ ಅವ್ರು ನಿಮ್ಮನ್ನು ಸಮಾಧಾನ ಮಾಡುವಂಥ ಶಕ್ತಿ ಇವತ್ತು ಅವ್ರಿಗೆ ಐತಿ. ನೀವು ಕಾಂಟ್ಯಾಕ್ಟ್ ಒಳಗಿದ್ರಿ, ನೀವು ಹತ್ರ ಇದ್ರಿ ಅಂದರೆ, ಇಲ್ಲ ಅಂದ್ರೆ ನೀವು ಸಮಾಧಾನ ಆಗೋದು ಕಲೀರಿ. ಓಕೆ, ಭಾಳ ಕೂಗಾಡಬೇಡ್ರಿ ಇವತ್ತು, ಯಾರ ಮೇಲೂ ಕೂಗಾಡಬೇಡ್ರಿ. ಇವತ್ತು ಹೇಳಾರ ನಮಗೆ ಕೂಗಾಡಬಾರ್ದು, ನಾನು ಸಮಾಧಾನ ಬೇಕು, ಕಂಟ್ರೋಲ್ ಮಾಡ್ಕೊಳ್ರಿ. ನಿಮ್ಮ ಸಿಟ್ಟನ್ನು ಭಾಳ ಕಂಟ್ರೋಲ್ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.